ANM ನ್ಯೂಸ್ಗೆ ಸ್ವಾಗತ. At Peopleton Preschool Chintamani, the primary focus is on holistic child development through 9I approach. Like the child will be able to learn through exploration, creativity, play and real life experience. We believe that education in earlier childhood should go beyond education and help children develop in communication skills, social awareness and emotionally balanced and confident. Our curriculum is based on activity and it is aligned with modern learning methodologies. We incorporate phonics, STEM activities and storytelling along with art, music and yoga. Life skill programming to make learning joyful and meaningful for each child. What makes our school special is something that we give individual care and attention to each child and a strong partnership we maintain with parents. We ensure that children learn in a safe and caring along with positive environment where they feel comfortable expressing themselves and discovering their talents. As a center head, my goal is to build a strong partnership between children, parents and teachers. ಈಗಾಗಲೇ 28ನೇ ತಾರೀಕು ನಗರದಲ್ಲಿ ಬಕ್ರೀದ್ ಹಬ್ಬ ಇರೋದ್ರಿಂದ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ನಗರಸಭೆ ವತಿಯಿಂದ ಆಡಳಿತಾಧಿಕಾರಿಗಳ ವತಿಯಿಂದ ಮೊದಲನೇದಾಗಿ ಮುಂಚಿತವಾಗಿ ಅವರಿಗೆ ಶುಭಾಶಯಗಳನ್ನು ತಲುಪಿಸ್ತಾನೆ. ಶಾಂತಿ ಸೌಹಾರ್ದದಿಂದ ಬಕ್ರೀದ್ ಹಬ್ಬವನ್ನು ಆಚರಿಸ್ಕೊಳ್ಳಿ. ಆದರೆ ಅದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನಾಗಲಿ ರಸ್ತೆಗೆ ಎಸೆಯೋದು, ಅಲ್ಲೇ ಕಟ್ ಮಾಡಿ ಆ ರಕ್ತವನ್ನು ಡ್ರೈನೇಜಸ್ ಬಿಡೋದಾಗಲಿ ಇದನ್ನು ಮಾಡಕ್ಕೆ ಹೋಗ್ಬೇಡಿ. ನಿಮ್ಗೆ ಎಲ್ಲೆಲ್ಲಿ ಈ ಥರ ಕಟ್ ಮಾಡ್ತೀರ ಆ ಜಾಗಗಳು ಹೇಳಿದ್ರೆ ನಾವು ಅಲ್ಲಿ ಸ್ಥಳಕ್ಕೆ ನಮ್ಮ ವಾಹನವನ್ನು ಕಳಿಸ್ಕೊಡ್ತೇವೆ. ಆ ಒಂದು ಗೊಬ್ಬರ ಏನಿದೆ ಅದನ್ನು ಪೂರ್ತಿ ನಮ್ಮ ವಾಹನಕ್ಕೆ ಕೊಡಿ. ಯಾಕಂದ್ರೆ ಅದು ಡ್ರೈನ್ ಮುಖಾಂತರ ಹರಿದು ಹೋಗಿ ಎಲ್ಲ ಕಡೆ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಸಂದರ್ಭ ಇರ್ತದೆ. ಆಮೇಲೆ ಫ್ಲೆಕ್ಸು ಬ್ಯಾನರ್ಸು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲದೆ ಹಾಕಿದ್ರೆ ನಾನು ಬಿಡೋದಿಲ್ಲ. ಮುಲಾಜಿಲ್ದಂಗೆ ಕಿತ್ತಾಕ್ಸ್ತೀನಿ, ಇಲ್ಲಾಂದ್ರೆ ಅದನ್ನ ದಂಡ ಹಾಕ್ಸ್ತೀನಿ. ಪ್ಲಾಸ್ಟಿಕ್ ಬಂಟಿಂಗ್ಸು ಇನ್ನೊಂದು ಏನೇನಿದೆಯೋ ಬ್ಯಾನರ್ ಹಾಕ್ಬೇಕಾದ್ರೆ ಬಂದು ದಯವಿಟ್ಟು ನಗರಸಭೆಯಲ್ಲಿ ತಗೊಂಡು ನೀವು ಹಾಕಬೇಕು. ಯಾವುದೇ ಕಾರಣಕ್ಕೆ ನಿಷೇಧಿತ ಬ್ಯಾನರ್ಸು ಬೇರೆ ಬೇರೆ ಕಂಟ್ರೀಸು ಅವು ಅದಕ್ಕೆ ಯಾವುದೇ ಕಾರಣಕ್ಕೂ ನಗರದಲ್ಲಿ ಅವಕಾಶ ಇಲ್ಲ. ನೀವು ಏನು ಸೌಹಾರ್ದದಿಂದ ಶುಭಾಶಯ ಕೊಡ್ಬೇಕಂತ ಬ್ಯಾನರ್ಸ್ ಏನಾದ್ರು ಕಟ್ಟಾಗಿದ್ರೆ ಬಂಟಿಂಗ್ಸ್ ಕಟ್ಟಬೇಕಾದ್ರೆ ಕಡ್ಡಾಯವಾಗಿ ನಗರಸಭೆಯನ್ನು ಅನುಮತಿ ತಗೊಂಡು ಕಟ್ಟಿ ಮತ್ತೆ ನೀವೇ ತೆರವು ಮಾಡಬೇಕು. ಆ ಥರ ಹೇಳ್ತಾ ನಾನು ಎಲ್ಲ ಈಗಾಗಲೇ ನಾವು ಈದ್ಗಾವನ್ನು ಕ್ಲೀನ್ ಮಾಡಿದ್ದೀವಿ. ಈದ್ಗಾ ಎಲ್ಲ ಸ್ವಚ್ಛತೆ ಇರೋದ್ರಿಂದ ಏನು ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಮೆರವಣಿಗೆ ಹೋದರೆ ಅದನ್ನೂ ಸಹ ಮಾಡ್ತೀವಿ. ಅಷ್ಟೊಳಗಡೆ ನಾವು ಆಜಾದ್ ಚೌಕನ್ನು ಕ್ಲಿಯರ್ ಮಾಡಬೇಕಂತಿದ್ದು, ಸೊ ಅದನ್ನು ಅನುಕೂಲ ಮಾಡಿಕೊಡ್ತೀವಿ. ಅಷ್ಟೊಳಗಡೆ ಡೌಟ್ ಇದೆ, ನೆಕ್ಸ್ಟು ಇದರೊಳಗಡೆ ಕ್ಲಿಯರ್ ಮಾಡಿಕೊಡ್ತೀವಿ. ಸೊ ಮತ್ತೊಮ್ಮೆ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ. ಅದನ್ನು ನಾವು ಕಮಿಟಿ ಇದೆಯಲ್ಲ ನಿಮ್ಮದು, ನಿಮ್ಮ ಅವ್ರ ಕಮಿಟಿಯವರಿಗೆ ನಾವು ಕೇಳಿದ್ದೀವಿ ಈಗಾಗಲೇ ಯಾವ ಟೈಮ್ಗೆ ಎಲ್ಲೆಲ್ಲಿ ಕಳಿಸ್ಬೇಕಂತ. ಆ ಕಮಿಟಿ ನಮ್ಗೆ ಏನು ಹೇಳ್ತದೋ ಆ ಕಡೆ ನಾವು ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ. ಜೊತೆಗೆ ಊರಲ್ಲಿ ಗಂಗಾ ಜಾತ್ರೆ ನಡೀತಾ ಇರೋದ್ರಿಂದ ಗಂಗಮ್ಮ ಜಾತ್ರೆ ನಡೀತಾ ಅವ್ರಿಗೂ ಸಹ ಸೇಮ್ ಇನ್ಸ್ಟ್ರಕ್ಷನ್ಸ್ ಇದೆ. ಎಲ್ಲದರಲ್ಲಿ ಕಟ್ ಮಾಡಕ್ಕೆ ಹೋಗಬೇಡಿ, ಹೋದಾಗ ಕಟ್ ಮಾಡ್ಕೊಂಡು ಮಾಡಿದ ಕಡೆ ರಕ್ತವನ್ನು ಕಾಲುವೆಗಳಿಗೆ ಬಿಡೋದ್ರಲ್ಲಿ ಇನ್ನೊಂದಕ್ಕೆ ಅವಕಾಶವಿಲ್ಲ. ಸೊ ಅವರು ಸಹ ಸ್ವಚ್ಛತೆಯನ್ನು ಕಾಪಾಡಬೇಕಂತ ಹೇಳ್ತಾರೆ. ಒಟ್ಟಾರೆಯಾಗಿ ನಗರದಲ್ಲಿ ಸೌಹಾರ್ದಿತವಾಗಿ, ಕಂಠಮದ ಥರ ಶಾಂತಿಯುತವಾಗಿ ಎರಡೂ ಹಬ್ಬಗಳನ್ನು ಆಚರಿಸಬೇಕಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ.